ಬೆಂಗಳೂರಿನಿಂದ ಶಿವಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಹೇಳಿ ಶಿವಕುಮಾರ್, ಏನ್ ಹೇಳ್ತೀರಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಮೇಡಮ್ ಇದು ತುಂಬಾ ಏನಾಗ್ತದೆ ಮೇಡಮ್ ಮಾಡೋದು. ಯಾಕೆ ಅಂದ್ರೆ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ. ಯಾಕೆಂದ್ರೆ ನಮಗೂ ಒಬ್ಬೊಬ್ರು ಮಕ್ಳು ಇಟ್ಕೊಂಡು ಮತ್ತೆ ಅವ್ರ ಮದ್ವೆಗೆ ಐದ್ ತಿಂಗಳು ಮಗು ಪ್ರೆಗ್ನೆನ್ಸಿ ಇದೆ. ನಿಜ, ಇನ್ನ 1 ವರ್ಷ ಆಗಿಲ್ಲ ಶಿವಕುಮಾರ್. ನಾಳೆ 24ನೇ ತಾರೀಕು. ಮೇಡಮ್ ನನ್ಗನ್ಸಿದ ಪ್ರಕಾರ ಇಲ್ಲಿ ಕರ್ನಾಟಕದಲ್ಲಿ ಪೊಲೀಸರು ಸರಿ ಇಲ್ಲ. ಒಂದ್ ಹೇಳ್ತೇನೆ ಮೇಡಮ್, ಈಗ ಏನು ಮುಚ್ಚು ಮರೆ ಓಪನ್ ಆಗಿ ಎಲ್ಲ ಇದ್ ಮಾಡ್ಬೇಕು. ಈಗ ಹಿಡಿದು ಇದ್ ಮಾಡ್ಬೇಕು ಮೇಡಮ್. ಏನು ಇಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ದವ್ರೆ ಏನಾಗುತ್ತೆ ಹೇಳಿ. ನಿಜ. ಹಲೋ ಮೇಡಮ್, ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಲ್ಲ ಅಂತಂದ್ರೆ ಆರೋಪಿಗಳಿಗೆ ಶಿಕ್ಷೆ ಆಗಲ್ಲ. ಹೌದು ಮೇಡಮ್, ಹೌದು. ಯಾಕೆಂದ್ರೆ ಈಗ ಅಷ್ಟಕ್ಕಷ್ಟು ಮುಚ್ಚಾಕ್ಬಿಟ್ರೆ ಏನ್ ಪ್ರಯೋಜನ? ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಇದೇ ಆಗಿರೋದು. ರೈಟ್, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ. ಮೈಸೂರಿನಿಂದ ವಿಶ್ವನಾಥ್ ಅವರು ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್ ಅವರೇ, ಏನ್ ಹೇಳ್ತೀರಿ? ಹಲೋ ಮೇಡಮ್, ಇದು ತುಂಬಾ ಅಮಾನವೀಯ ಕೃತ್ಯ ಆಗೋಗ್ಬಿಟ್ಟಿದೆ. ನಾವು ನಿನ್ನೆಯಿಂದ ತುಂಬಾ ಗೋಳಾಡ್ತಾ ಇದೀವಿ. ಹಂಗೆ ರೇಣುಕಾ ಸ್ವಾಮಿ ಅವ್ರಿಗೆ ಹಂಗ ಆಯ್ತಲ್ಲ ಅಂತ. ಇದು ತುಂಬಾ ಇದು ನೆನ್ಸ್ಕೊಳಕ್ಕೆ ಒಂಥರ ಆಯ್ತೈತೆ ಮೇಡಮ್. ಇದು ಹೆಂಗೆ ಅಂದ್ರೆ ನಮ್ ತಾಯಿ ಮಾತಾಡ್ತಾರೆ ನೋಡಿ. ಕೊಡಿ 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 ಕೊಡಿ, ಹೇಳಿ ಅಮ್ಮ, ಹೇಳಿ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹೇಳಿ ಹೇಳಿ, ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ಅದೇ ಪ್ರಕರಣ ನೋಡ್ತಾ ಇದೀವಿ 4 ದಿನದಿಂದ. ತುಂಬಾ ಬೇಜಾರಾಗ್ತಾ ಇದೆ. ನಿಮ್ಮ ಹೆಸರು? ಹಲೋ, ಅವರು ಸರಿಯಾದ ಶಿಕ್ಷೆ ಆಗ್ಲೇಬೇಕು ದರ್ಶನ್ ಅವ್ರಿಗೆ. ಹಾ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಮಾಲತಿ ಬಾಯಿ ಅಂತ. ಮಹಾಲಕ್ಷ್ಮಿ ಬಾಯಿ. ಮಾಲತಿ ಬಾಯಿ. ನೋಡಿ, ಅವರು ಸೆಲೆಬ್ರಿಟಿ ಇದ್ದಾರೆ, ಎಲ್ರಿಗೂ ಮಾದರಿ ಆಗ್ತಾರೆ ಅಂತ ಅನ್ಕೊಂಡ್ರೆ ಇಂಥ ಕೇಸ್ನಲ್ಲಿ ಸಿಕ್ಕಾಕೊಂಡ್ಬಿಟ್ರು ಮಾಲತಿ ಅವರೇ. ನಮ್ಮ ಹುಡುಗ ಮಾತಾಡ್ತಾನೆ. ಕೊಡಿ ಕೊಡಿ. ಮೇಡಮ್ ಹೇಳಿ ಹೇಳಿ ಹೇಳಿ. ಮೇಡಮ್, ಅದು ಅವ್ರು 5 ತಿಂಗಳ ಗರ್ಭಿಣಿ ಅಂತ ನೋಡಿದ್ರೆ ಅವ್ರು ಆತರ ಗೊತ್ತಿದ್ದು ಆತರ ಕೃತ್ಯ ಮಾಡೋರಲ್ಲ ಮೇಡಮ್. ಯಾವ ತರ ಇದು ಎಂದಿಗೂ ನಾವು ಇದು ಯೋಚನೆ ಮಾಡಿರ್ಲಿಲ್ಲ, ಆತರ ಇತ್ತು. ಯಾಕೆ ಮೇಡಮ್ ಈ ಇಂಡಿಯಾ ಗೌರ್ಮೆಂಟ್ ಅಲ್ಲಿ ಯಾಕೆ ಹಿಂಗ್ ಆಯ್ತೈತೆ? ಅವ್ರಿಗೆ ತಕ್ಷಣ ಯಾಕೆ ಶಿಕ್ಷೆ ಆಗೋದಿಲ್ಲ ಅವ್ರಿಗೆ ಈ ತರ ಮಾಡ್ತಾ ಇದ್ರೆ? ಈಗ ಯಾವ ಗವರ್ಮೆಂಟ್ ಇತ್ತು ತಕ್ಷಣ ಶಿಕ್ಷೆ ಅಂತೂ ಆಗಲ್ಲ. ಅದಕ್ಕೆ ಅದರದ್ದೇ ಆದಂತಹ ಕ್ರಮಗಳಿರ್ತವೆ ವಿಶ್ವನಾಥ್ ಅವರೇ, ಆ ಪ್ರೊಸೀಜರ್ಗಳಿರ್ತವೆ. ಅದೆಲ್ಲ ನಿಷ್ಪಕ್ಷಪಾತವಾಗಿ ಆದ ಕ್ರಮ ಆಗುತ್ತೆ. ಹಲೋ, ಹೇಳಿ ಹೇಳಿ. ನ್ಯೂಸ್ ಅಲ್ಲಿ 3 ತಾಯಿಯನ್ನ ಕಳ್ಕೊಂಡವ್ರೆ ಅಂತ. ಒಂದು ವಯಸ್ಸಾದವ್ರು 90 ವರ್ಷ ಅಂತೆ, ಅವ್ರ ತಾಯಿ, ಅವ್ರ ತಂದೆ, ಅವ್ರು ಇನ್ನೊಬ್ರು ಇವ್ರು ಹೆಂಡತಿನೋ ತಾಯಿ ತಾನೆ, ಅವ್ರ ಮಗು ಎಲ್ಲಾ ಕಳ್ಕೊಂಡಿದ್ದಾರೆ ಮೇಡಮ್. ಅವರು ರೇಣುಕಾ ಸ್ವಾಮಿ ಅವರು ತುಂಬಾ ನಂಗೆ ಬೇಜಾರಾಯ್ತೈತೆ. ಶಿಕ್ಷೆ ಆಗ್ಲೇಬೇಕು ಮೇಡಮ್. ಅವ್ರಿಗೆ 13 ಜನಕ್ಕೂ ಗಲ್ಲಿಗೇರಿಸಬೇಕು ಮೇಡಮ್. ರೈಟ್ ರೈಟ್, ಥ್ಯಾಂಕ್ ಯು ವಿಶ್ವನಾಥ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.